ದ್ರೌಪದಿಗಾವಾಗ ಮಾತ ಕೇಳಿ ಓಡಾಕತ್ತಳ ದ್ರೌಪದಿ ಆವಾಗ ಅಂತದೊಂದ ಶಕ್ತಿ ನಿನ್ನ ಹೆಣ್ಣಿನ ತೇಕ ಸ್ವತಃ ನಿತ್ತ ಹೊಡಿಬೇಕಾಗಿತ್ತ ಕೀಚಕನ ಆವಾಗ ಸ್ವತಃ ಹೊಡೆಯುವ ಕೆಲಸ ಮಾತ್ರ ಆಕೆ ಮಾತ್ರ ಮಾಡೇ ಮುಕ್ಕಳಿಗೆ ಕಾಲ ಹಚ್ಚಿ ಓಡಾಕತ್ತಾಳ ಆವಾಗ ಭೀಮನ ಮುಂದ ಹೋಗಿ ಹೇಳ್ತಾಳ ಹೆಂಗ ಕೀಚಕ ಮಾತ್ರ ನನ್ನ ಮ್ಯಾಲ ಮನಸ್ಸ ಮಾಡ್ಯಾನ ಎಷ್ಟೊತ್ತಿದ್ರು ಮನ್ಸಕ್ಕೆ ಬರ್ಬೇಕಂದಾರವಾಗ ಇವ ಮಾತ ಹೋಗಿ ಭೀಮಗಾಗ ಹೇಳತಾಳ ಭೀಮಗ ಶಿಟ್ಟ ಬತ್ತ ಅವಾಗ ಶಿಟ್ಟ ತಾಳಲಾದ ವಾದ ಗಡಿ ಮನ್ಯಾಗ ಅವತಾರ ಮಾತ್ರ ತೊಟ್ಟಿದ ಹೋಗಿ ನಿಂತ ಅವಾಗ ಕೀಚಕ ಬಂದ್ರ ಮುಂದ ನಿಂತ ಅವಾಗ ಕೀಚಕ ಮಾತ್ರ ಮುಂದ ನಿಂತ ಬಾಂತ ಕರೀತಾರೋ ಭೀಮ ಬಂದನಂತ ಗುರುತ ಆಗ್ಲಿಲ್ಲ ಅವಾಗ ಬಂದಾಳಂತ ಕೈ ಹಿಡದ ಕೀಚಕ ಆವಾಗ ಕೈ ಹಿಡದ ಮ್ಯಾಲ ಭೀಮ ಅಣುದ ಆತ ಆವಾಗ ಭೀಮ ಬಂದಾನಂತ ತಿಳ್ದ ಕೀಚಕ ಮಾತ್ರ ಸಿಟ್ಟಿಗೆ ಬಂದ ಲಡಾಯಿ ಮಾತ್ರ ಶುರು ಆತ ಆವಾಗ ಭೀಮಗ ಕೀಚಗ ಲಡಾಯಿ ಶುರು ಆತ ಎರಡ ತಾಸ ನಡೀತ ನೋಡ ಅವಾಗ ಭೀಮ ಮಾತ್ರ ಸೋಲಲಿಲ್ಲ ಕೀಚಕ ಆವಾಗ ಕೀಚಕನ ಎರಡೂ ಕಾಲ ಹಿಡಿದನ ತನ್ನ ಕೈಯಾಗ ಕೀಚಕನ ಎರಡು ಕಾಲ ಹಿಡದ ಭೀಮ ಗೀಚೆ ಉಗದಾಗ ಭೀಮನಿಂದ ಸಾವಾತ ಕೀಚಕ ಆವಾಗ ಜೇರ ಕರ್ತ ಶಿವನಾಳ ದ್ರೌಪದಿ ಸಿಕ್ಕಿಳ ಅಂದ್ರ ಎರಡು ಕಾಲ ಗೀಚಿ ಬಿಡ್ತದ ಕೀಚಕ ಆವಾಗ ಹೋಗಿ ಹೊಡೆಯುವ ಶಕ್ತಿ ಆಗಿಲ್ಲ ಹೆಂಗಸರಿಗೆ ಆವಾಗ ನಮ್ಮ ಭೀಮ ಸೈನ ಹೊಡೆದ ನೋಡ ಕೀಚಕನ ಆವಾಗ ಇದು ಅಲ್ಲ ನಿಮ್ಮ ವಿಷ್ಣು ಶಿರಿ ಹುಟ್ಟನಂತ ವಾದ ಮಾತ್ರ ಹಾಕ್ಯ ನೋಡ ಸಮಾಗ ಅವಾಗ ಹೇಳ್ತಾನು ಹೆಂಗ ನಡಬೇಕು ವಿಷ್ಣು ಮಾತ್ರ ಅವತಾರ ತೊಡಬೇಕಾದ್ರ ಆವಾಗ ಅದರ ತಾತ್ಯ ಪರ್ಯ ಬ್ಯಾರೆ ಎತ್ತು ಅದರಾಗ ಭಸ್ಮಾಸುರ ಒಬ್ಬ ಇದ್ದ ಪರಮಾತ್ಮಗ ತಪ ಮಾಡಿ ವರ ಮಾತ್ರ ಕೇಳಿದಾನು ಹೆಂಗಾಗ ಪರಮಾತ್ಮನ ಕೈ
ಭಸ್ಮಾಸುರಗವರ ಕೇಳಿ ಕೈ ಒಳಗ ಊರಿ ಹಸ್ತ ಬೇಡವಾಗ ಮಾತಿಗಾಗಿ ಪರಮಾತ್ಮರ ಕೊಟ್ಟ ಅವಾಗ ವಚನ ತಗೊಂಡ ದಾರಿ ಕೂಡ ನಡೆದ ಭಸ್ಮಾಸುರಾಗ ದಾರಿ ಕೂರಿ ನಡೆದಾಗ ಪಾರ್ವತಿ ಭೇಟಿ ಆದಾಗ ಅಕ್ಕಿಗೆ ಭಸ್ಮಾಸುರ ಹೇಳತಾನು ಹೆಂಗ ಭಸ್ಮಾಸುರ ಭೇಟಿಯಾಗಿ ಪಾರ್ವತಿಗೆ ಹೇಳ್ತಾನು ನನ್ನ ಕೈಯಾಗ ಸಿಗಬೇಕಂತ ಅಂದಾಗ ಎತ್ತ ಕೇಳಿದಾಗ ಪಾರ್ವತ್ಯಾಗ ಓಡಾಕತ್ಯಾಗ ಅಂತದ ಒಂದು ಶಕ್ತಿ ನಿನ್ನ ಹೆಣ್ಣಿನ ತೇಕ ಇದ್ರ ಸ್ವತಃ ನಿತ್ತ ಹೊಡಬೇಕಾಗಿತ್ತು ಭಸ್ಮಾಸುರಾಗ ಭಸ್ಮಾಸುರನ ಹೊಡೆಯುವ ಶಕ್ತಿ ಪಾರ್ವತಿಗೆ ಆಗ್ಯಾಳ ಅಂಜಿ ಮಾತ್ರ ಓಡಾಕತ್ಯಾಳ ಆವಾಗ ಹಿಂದ ಭಸ್ಮಾಸುರ ಬೆನ್ನ ಹತ್ಯಾನವಾಗ ಅಂಜಿಕೆ ಸಾಯ್ತನಂತ ವಿಷ್ಣು ದೇವ್ರನ್ನ ಕರೆದಾಗ ವಿಷ್ಣು ದೇವರ ಬಂದ ನಿಂತ ಅವಾಗ ವಿಷ್ಣು ದೇವ್ರಿಗೆ ಹೇಳತ್ತಾಳು ನನ್ನ ಕಾಪಾಡಿ ಸ್ವಾಮಿ ಅಂತ ಸ್ವತಃ ವಿಷ್ಣು ಹೇಳತಾನ ಪಾರ್ವತಿಗೆ ಅವಾಗ ಯಾಕ ಪಾರ್ವತಿ ಹಿಂಗ ಅಂಜಿ ಓಡಾತಿ ಅಂದಾಗ ಏನು ಮಾಡ್ರಿ ಸ್ವಾಮಿ ಭಸ್ಮಾಸುರ ಬೆನ್ನ ಅವನ ಕೈಯಾಗ ಶಿಖರ ಸುಟ್ಕೊಂಡು ಹೋಗ್ತೇನ ಅಂದಾಗ ಏನಂತ ಹೇಳಿಕೆ ಪಾರ್ವತಿ ಏನ್ ಹೇಳ್ತಾಳು ನಿಮ್ಮ ವಿಷ್ಣು ದೇವ್ರ ಯಾಕೆ ಸೀರೆ ಉಟ್ಟಾನು ಅಂತ ಕೇಳ್ತಾಳ ಈ ಪಾರ್ವತಿ ಮಶಿಬನಾಳ ಪಾರ್ವತಿ ಹೌದಾ ಕೇಳ್ತಾಳಂದ್ರ ಹಂಗೇನಾಗಿಲ್ಲ ಅಲ್ಲಿ ವಿಷ್ಣು ದೇವ್ರ ಸೀರೆ ಉಡಬೇಕಾದ್ರ ಬೆನ್ನ ಹಚ್ಚಿದಾಗ ದೇವರ ಸೀರೆ ಉಡಬೇಕಾದ್ರ ಏನ್ ಕಾರಣ ಇತ್ತಂದ್ರ ಅಲ್ಲಿ ಭಸ್ಮಾಸುರ ಪರಮಾತ್ಮನ ತೇಕ ಒಡ ಬೇಡಿದ ಏನಂತೇಳಿ ವರ ಬೇಡಿದ ಉರಿ ಹಸ್ತ ನನ್ನ ಕೈ ಒಳಗ ಉರಿ ಹಸ್ತ ಕೊಡ ಪರಮಾತ್ಮ ಅಂತೇಳಿ ತಪಸ್ವಿ ಮಾಡಿ ವರ ಬೇಡ್ಕೊಂಡಿದ್ದ ಹೌದು ಅವಾಗ ಪರಮಾತ್ಮ ಹೇಳ್ತಾನ ತಥಾಸ್ತು ಪರಮಾತ್ಮ ಅಂದ ತಕ್ಷಣ ಏನಾತು ಪರಮಾತ್ಮನ ತೇಕ ವರ ಬೇಡ್ಕೊಂಡ ಭಸ್ಮಾಸುರ ದಾರಿ ಕೂಡಿ ಬರ್ತಿದ್ದ ಬರುವಾಗ ಏನಾತಂದ್ರ ಮಾಸ್ತರ ಪಾರ್ವತಿ ಸಿಕ್ತಾಳ ಅವಾಗ ಯಾರಿಗೆ ಭಸ್ಮಾಸುರಗ ದಾರಿ ಒಳಗ ದಾರ್ಯಾಗ ಪಾರ್ವತಿ ಭೇಟಿ ಆದಳು ಇದನ್ನ ಈಕೆ ಸಿಕ್ಕಾಳ ಅಂದ ಮೇಲೆ ಇಕ್ಕಿ ಮೇಲೆ ಉಪಯೋಗ ಮಾಡ್ಬೇಕಂತ ತಿಳ್ಕೊಂಡವ್ ಬೆನ್ ಹಚ್ಚದ ಇಕ್ಕಿ ಮೇಲೆ ಉಪಯೋಗ ಮಾಡ್ಬೇಕಂತ ತಿಳ್ಕೊಂಡ್ ಏನ್ ಮಾಡ್ತಾನು ಏನ್ ಮಾಡ್ಯಾರು ಭಸ್ಮಾಸುರ ಇದ್ದಾವ ಪಾರ್ವತಿ ಬೆನ್ನ ಹತ್ತಾನ ಮಾಸ್ತರ್ ಹೌದು ಪಾರ್ವತಿ ಬೆನ್ನ ಹತ್ತಿದಾಗ ಓಡಿ 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 ಪಾರ್ವತಿ ದನದ ಯಾರನ್ನ ಕರಿತಾಳು ಯಾರನ್ನ ಕರು ವಿಷ್ಣು ದೇವ್ರನ್ನ ಕರಿತಾಳ ಏನಂತ ಹೇಳಿ ಏನಂತ ಭಸ್ಮಾಸುರ ನನ್ನ ಬೆನ್ನ ಹತ್ಯಾನು ನಾರ ಅವನ ಕೈಯಾಗ ಸಿಕ್ಕಿನಂದ್ರ ಇವತ್ತು ಸುಟ್ಕೊಂಡು ಸಾಯ್ತನು ಹೆಂಗಾರ ಮಾಡ್ರಿ ನಮ್ಮನ್ನ ಕಾಪಾಡ್ರಿ ಅಂತ ಹೇಳಿ ಸಾಕ್ಷಾತ್ ನಮಸ್ಕಾರ ಹಾಕ್ಯಾಳ ಯಾರಿಗೆ ವಿಷ್ಣು ದೇವರಿಗೆ ಸಾಕ್ಷಾತ್ ಪಾರ್ವತಿ ಹೌದು ಹಾಕಿದಾಗ ಅವಾಗ ವಿಷ್ಣು ದೇವ್ರು ಹೇಳ್ತಾನು ನಾನು ಉಳಿಸ್ರಾಗ ನನ್ನ ಪಾದಕ್ಕೆ ಅವಾಗ ಪಾರ್ವತಿ ನೀ ಸಾಷ್ಟಾಂಗ ನಮಸ್ಕಾರ ಹಾಕಿದೆ ಅಂದ್ರ ಹೌದು ನಿನ್ನ ಹೆಂಗಾರ ಮಾಡಿ ಕಾಪಾಡ್ತಾನಂತ ತಿಳ್ಕೊಂಡು ವಿಷ್ಣು ದೇವರು ಒಂದು ದಗದ ಮಾಡ್ಯಾನ ಅಲ್ಲಿ ಏನ್ ಮಾಡ್ಯಾನಂದ್ರ ಮೋಹಿನಿ ರೂಪ ತೊಟ್ಟಾನ ಅಲ್ಲಿ ವಿಷ್ಣು ದೇವ್ರ ತೊಟ್ಟಿ ಏನ್ ಮಾಡ್ಯಾನ ಅಂದ್ರ ನತನ ಮಾಡಕ್ ಹತ್ತಿ ಬಿಟ್ಟ ಅವಾಗ ಭಸ್ಮಾಸುರಿಗೆ ಹೇಳ್ತಾನೆ ಭಸ್ಮಾಸುರ ನಿನ್ನ ಕೈಯಾಗ ನಾ ಸಿಗ್ತಾನ ಕರೆ ಹೌದು ನಾ ಏನ್ ಹೇಳ್ತಾನ ಅದನ್ನ ಮಾಡ್ಬೇಕಂತ ಹೇಳಿದವ ಹೌದು ಅಂದಾಗ ಭಸ್ಮಾಸುರ ಹೇಳ್ತಾನು ನೀ ನನ್ನ ಕೈಯಾಗ ಸಿಗ್ತಾನೆ ಅಂದ್ರ ನೀ ಏನ್ ಹೇಳ್ತಿ ಹೇಳೋದನ್ನೆಲ್ಲ ಕೇಳ್ತಾನ ಅಂದು ಹೌದು ಅಂದಾಗ ಅವಾಗ ವಿಷ್ಣು ದೇವ್ರು ಏನ್ ಮಾಡ್ತಾನು ಏನ್ ಮಾಡ್ರು ಕಾನ ಒತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಚಾಲು ಮಾಡಿದ್ರು ಹೌದು ಕಾನ ಒತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತೇಳಿ ನಡ ಹಿಡ್ಕೊಂಡ ಹೌದು ಕಾನ ಒತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತೇಳಿ ಭುಜ ಹಿಡ್ಕೊಂಡು ಯಾವಾಗ ತಲೆ ಮೇಲೆ ವಿಷ್ಣು ದೇವರ ಕೈ ಇಟ್ಕೊಂಡು ನೋಡು ಹೌದು ಇವನು ನೋಡಿ ಅವು ಭಸ್ಮಾಸುರ ಏನ್ ಮಾಡ್ತದ ನತನ ಮಾಡ್ತದ ಮಾಸ್ತರ್
ನರ್ತನ ಮಾಡು ಟೈಮ್ದಾಗ ವಿಷ್ಣು ದೇವ್ರ ಕೈ ಇಟ್ಕೋತಾನಂತ ತಿಳ್ಕೊಂಡ್ ಭಸ್ಮಾಸುರ ಕೈ ಇಟ್ಕೊಂಡ ನೆತ್ತಿ ಮ್ಯಾಲ ಹೌದ ತನ್ನ ಉರಿ ಹಸ್ತ ತನ್ನ ನೆತ್ತಿ ಮೇಲೆ ಇಟ್ಕೊಂಡು ತಾನ ಸುಟ್ಕೊಂಡು ಸತ್ತಾನ ಯಾರ ಭಸ್ಮಾಸುರ ಮತ್ ಏನಾಯ್ತು ಅದ್ರಾಗ ಹೆಣ್ಮಗಳು ಯಾರದಿಂದ ಸುಟ್ಕೊಂಡ್ ಸತ್ತಾನ ಭಸ್ಮಾಸುರದಿಂದ ಯಾಕ ನಿಮ್ಮವ್ವನಲ್ಲಿ ಅಂತದೊಂದು ಶಕ್ತಿ ಇದ್ರ ನಿಮ್ಮವ್ವ ಅಂತದೊಂದು ಹೆಚ್ಚಿದ್ರ ವಿಷ್ಣು ದೇವರ ನಿಮ್ಮವ್ವ ಜಗದಾಗ ಅಂತದ ಹೆಚ್ಚಿಗಿದ್ರ ಆಕೆ ಹೋಗಿ ಹೊಡಿಬೇಕಾಗಿತ್ತಲ್ಲ ಅವನ ಹೊಡ್ಯಾವಂತ ತಾಕತಿಕೆಯಲ್ಲಿ ಇಲ್ಲಾಗಿತ್ತ ಮಾಸ್ತರ್ ಆ ವಿಚಾರ ಅನ್ನುವಂತದಕ್ಕೆ ತೇಕ ಮೊದಲ ಬರಂಗಿಲ್ಲ ಅವಾಗ ಏನು ಮಾಡ್ಯಾನ ಅಂದ್ರ ನಮ್ಮ ವಿಷ್ಣು ದೇವರ ಭಸ್ಮಾಸುರನ ಭಸ್ಮ ಮಾಡಿದಾಗ ಅವಾಗ ಹೌದು ಅವಾಗ ಈಕೆ ಪಾರ್ವತಿ ಉಳ್ದಾಗಿ ಹೊರತಾಗಿ ಜೇರ್ ಕಡ್ತ ಪಾರ್ವತಿ ಸಿಕ್ಕಳಂದ್ರ ಸುಟ್ಕೊಂಡು ಸಾಯ್ತಳಿ ಈ ಪಾರ್ವತಿ ಹೌದು ಹಂಗೇನ್ ಆಗಂಗಿಲ್ಲ ಅದು ನೋಡು ಏನಾಗಿತ್ತು ಅಗದ ಬೇರೆ ಆಯ್ತದ ಮಾಸ್ತರ್ ಇದು ಅಲ್ಲ ಮತ್ತೇನಂತ ಕೇಳ್ತಾರೋ ಏನ್ ಕೇಳ್ತಾರ ಬೇರೆ ಬೇರೆ ಕೇಳ್ತಾವ ಯಾಕಂದ್ರ ನೋಡು ರಾಮದೇವ್ರ ಇದ್ದಾವ ಒಂದು ಅಗಸನ ಮಾತು ಕೇಳಿ ಅಗಸನ ಮಾತು ಕೇಳಿ ಏನ್ ಮಾಡ್ಯಾನತ್ತ ಮಾಸ್ತರ ಹ್ಯಾಂಡ್ತಿನ ಬಿಟ್ಟಾನಂತ ಹ್ಯಾಂತಿನ ಬಿಟ್ಟಾನು ನಿನ್ನ ರಾಮದೇವ್ರ ಹೆಂಗ ದೊಡ್ಡವ ಕಾಣು ಅಂತ ಕೇಳ್ತಾಳ ಹೌದ ಯಾಕಂದ್ರ ನೋಡು ರಾಮದೇವ್ರ ಅಂದ್ರ ಹಂಗೇನ ಅದ್ರ ಮಾತಲ್ಲ ಈಗ ರಾಮದೇವ್ರನ್ ಹ್ಯಾಂಡ್ತಿ ಅಲ್ಲ ಅಗಸ ಅಂತಾನತ ಆ ಅಗಸನ ಹೆಂತು ಊರಿಗೆ ಹೋಗಿಳತ್ತ ಮಾಸ್ತರ್ ಹೌದ ಊರಿಗೆ ಹೋದಾಗ ಅವಾಗ ಅವಂತಿದತ್ತ ಏನಂದ ವಾದ ಹೆಂತಿನ ಹಾಳಾಕೇನ್ ನಾನೇನ್ ರಾಮನ ಮಾಡಿದೇನೋ ಅಂದಳತ್ತಾಕೆ ಅವಂದ ತಗಸ ಬಿಟ್ಟು ಹೆಂತಿನ ಹಾಳಾಕ ನಾನೇನು ಸ್ವಟ್ ರಾಮನ ಮಾಡಿದೇನೋ ಅಂದತ್ತವ ಹೌದ ಅಂದಾಗ ಅವಾಗ ಏನ್ ಮಾಡಿದತ್ತ ರಾಮ ಏನ್ ಮಾಡಿದ ಆ ಅಗಸನ ಮಾತು ಕೇಳಿ ಏನು ಮಾಡ್ಯಾನು ಒಂದು ಅರಿವಿ ತೊಳೆಯುವಂತ ಅಗಸನ ಮಾತು ಕೇಳಿ ನಿನ್ನ ರಾಮದೇವರು ಶೀತಾನ ಬಿಟ್ಟಾನು ಎಂತವ ದೊಡ್ಡವ ನಿನ್ನ ಆತ ಕೇಳ್ತಾಳೆ ಈಗ ಹೌದ ಆದ್ರ ಹಂಗೇನಾಗಿಲ್ಲ ಇಲ್ಲಿ ನೋಡು ರಾಮದೇವರ ಈಗ ಸದ್ ಏನಾಗಿತ್ತಂದ್ರ ಮಾಸ್ತರ ರಾಮ ಲಕ್ಷ್ಮಣ ಸೀತಾ ಏನ್ ಮಾಡಿರೋರು ವನವಾಸ ಹೋಗುವಾಗ ಏನಾಗಿತ್ತಂದ್ರ ಮಾಸ್ತರ ಏನಾಗಿತ್ತು ಅಗ್ನಿದೇವ ಸ್ವತಃ ಹೇಳ್ತಾನ ರಾಮದೇವ್ರಗ ಏನಂತ ಯಾಕಂದ್ರ ನೋಡು ಲಂಕಾದಾಗ ರಾವಣೇಶ್ವರನ ವಧ ನಿನ್ನಿಂದ ಆಗೋದೈತಿ ಇಂಥದೆಲ್ಲ ಕಷ್ಟ ನಿನ್ನಿಂದ ಬರುದೈತಿ ಅಂದ ಬಳಕ ಸೀತಾನ ನಾನು ತೇಕ ಅಡಕ ಮಾಡಿ ಹೋಗುವತ್ ಹೇಳ್ಯಾನ ನಾವು ರಾಮದೇವ್ರಿಗೆ ಹೌದು ಯಾರಿಗೆ ಹೇಳ್ಯಾನ ಮಾಸ್ತರ ಯಾರಿಗೆ ಹೇಳ್ಯಾನು ರಾಮದೇವರಿಗಿದ್ದಾವ ಅಗ್ನಿದೇವ್ ಏನಂತ ಹೇಳ್ಯಾನಂದ್ರ ಏನ್ ಹೇಳ್ಯಾರು ಆಕಿಗೆ ವಚನ ಕೊಟ್ಟು ಹೋಗ್ಯಾನ ಏನಂತ ಸೀತಾನ ನನ್ನ ತೇಕ ಅಡಕ ಮಾಡಿ ಹೋಗುವ ನೀ ಯಾವಾಗ ರಾಮನೇಶ್ವರನ ಹೊಡೆದು ಬರ್ತಿಲ್ಲ ಅವಾಗ ಈಕಿನ ತಗೊಂಡು ಹೋಗುವ ಅಂದವ್ ಅಗ್ನಿ ಪ್ರವೇಶ ಮಾಡಿ ಸೀತಾನ ಕಾಯಂ ಸೀತಾನ ನನ್ನ ತೇಕ ಕೊಡು ಮಾಯದ ಸೀತಾನ್ ನೀ ಕರ್ಕೊಂಡು ಹೋಗತ್ತೇಳಿ ಯಾರು ಹೇಳ್ಯಾರು ಅಗ್ನಿದೇವ ಹೇಳ್ಯಾನ ಹೌದು ಯಾವಾಗ ರಾವಣೇಶ್ವರ ರಾಮ ಲಕ್ಷ್ಮಣ ಮತ್ತ ಸೀತಾ ವನವಾಸಕ್ಕೆ ಹೋಗುವಾಗ ಇದನ್ನೆಲ್ಲ ಕಾಯಕ ಮಾಡ್ಯಾವನು ಯಾರ ಅಗ್ನಿದೇವ್ ಹೌದು ವನವಾಸಕ್ಕೆ ಹೋಗಬೇಕಾದ್ರೆ ಏನಾಗಿತ್ತ ವನವಾಸಕ್ಕೆ ಹೋಗಬೇಕಾದ್ರೆ ಈಕೇನು ಕೇಳ್ತಾಳು ಅಗಸನ ಮಾತು ಕೇಳಿ ನಿನ್ನ ರಾಮದೇವ್ರ ಹೇತಿನಿ ಹಂಗ ಬಿಟ್ಟಾನು ಹೊಟ್ಟಿಲೆ ಹೆಣ್ಮಗಳ ನಾತ ಕೇಳ್ತಾಳೆ ಏಕೆ ಹೌದು ಅದ್ರ ತಾತ್ಪರ್ಯನ ಬೇರೆ ಆಗಿತ್ತು ಮಾಸ್ತರ್ ಏನಾಗಿತ್ತು ಯಾಕಂದ್ರ ಒಂದಾನೊಂದು ಟೈಮ್ದಾಗ ಸಣ್ಣ ಹುಡುಗಿ ಸೀತಾ ಇದ್ಳು ಸಣ್ಣಕ್ಕಿ ಶೀತಾ ಇದ್ದಾಗ ಏನಾಗಿತ್ತು ಮಾಸ್ತರ ಸಣ್ಣ ಹುಡುಗಿ ಶೀತಾ ಇದ್ಳು ಅವಾಗ ಗೆಳತಾರನ ಕಡ್ಕೊತ ಕಾಡ ಹರ್ಯಾಣದಾಗ ತಿರುಗಾಡ್ಕೊತ ಹೋಗಳು ವಾದ ಟೈಮ್ದಾಗ ಏನಾಗಿತ್ತಂದ್ರ ಮಾಸ್ತರ ಎರಡು ಗಿಡಗಳ ಗಿಡದ ಮೇಲೆ ಕೂತ್ ಮಾತಾಡ್ತಿದ್ವು ಏನಂತ ಮುಂದಾಗುವಂತದ ರಾಮಾಯಣಿ ಎಲ್ಲಾ ಮಾತಾಡ್ತಿದ್ವು ಅವು ಸೀತಾ ಮತ್ತ ರಾಮನ ಬಗ್ಗೆ ಮಾತಾಡ್ತಿದ್ವು ಅವು ಹೌದು ಯಾವ ಗಿಡಗಳು ಕೂತ ಗಿಡದಾಗ ಕೂತ್ ಮಾತಾಡ್ತಿದ್ವು ಈ ಸಪ್ಪಳಿ ಬಿತ್ತು ಯಾರ ಕಿವ್ಯಾಗ ಶೀತಾನ ಕಿವ್ಯಾಗ ಯಾವಾಗ ಬಿತ್ತು ನೋಡು ಅವಾಗ ಶೀತಾ ಹೋಗಿ ಆ ಗಿಳಿನ ಹಿಡ್ಕೊಳಕ್ ಹೋಗ್ತಾಳ ಹಿಡ್ಕೊಂಡ್ ಕೇಳ್ತಾಳು ಯಾಕಂದ್ರೆ ಎರಡು ಗಿನಿ ಹಿಡ್ಯಾಕ್ ಹೋದ್ರು ಅಲ್ಲಿ ಒಂದು ಗಂಡ ಗಿನಿ ಒಂದು ಹೆಣ್ಣು ಗಿನಿ ಇತ್ತು ಮಾಸ್ತರ್ ಹೌದು ಗಂಡು ಗಿನಿ ಹೆಣ್ಣು ಗಿನಿ ಕೂತ್ ಮಾತಾಡೋ ಟೈಮ್ದಾಗ ಈಕಿ ಸೀತಾ ಏನ್ ಮಾಡ್ತಾಳು ಗಬಕ್ಕನ ಹೋಗಿ ಅವನು ಹಿಡ್ಯಾಕತ್ತ ಹೋದಳು ಅವಾಗ ಹೆಣ್ಣು ಗೊಂಬೆ ಅಟ್ಟ ಈಕೆ ಕೈಯಾಗ ಸಿಕ್ತು ಗಂಡು ಗೊಂಬೆ ಹಾರಿ ಹೋತ್ ಮಾಸ್ತರ್ ಹೌದು ಗಂಡು ಗಿನಿ ಹಾರಿ ಹೋದಾಗ ಏನ್ ಮಾಡ್ತಾಳ ಹೆಣ್ಣು ಗಿನಿ ತಂದ ಪಂಜರದಾಗ ಹಾಕಿ ಕೇಳ್ತಾಳು ಅದ ಹೆಣ್ಣು ಗಿನಿ ಹೇಳ್ತೈತೆ ಏನಂತ ನಾ ಈಗ ಸದ್ದ ಗರ್ಭಿಣಿ ಅದ ನೀ ನನ್ನ ಗಂಡ್ರ ಜೋಡಿ ನಾ ಕೂಡುವಂಗ ಮಾಡು ಹೌದು ಅಂದ್ರ ಇದನ್ನ ಆಕತಿ ಇರ್ಲಕ್ಕ ನಿನಗ ಶಾಪ ಆಕತಿ ಅಂತ ಹೇಳ್ತೈತ ಅದ ಹೌದು ಅವಾಗ ಈಕೆ ಸೀತಾ ಹೇಳ್ತಾಳು ಮುಂದಿಂದ ಆಗುದು ಹೋಗುದೆಲ್ಲ ನನಗ ಹೇಳ್ತಿ ಅಂದ್ರ ನಿನ್ನ ಬಿಡ್ತನು ನೀ ಎಲ್ಲಾರ ಹೇಳಕ್ಕ ನಿನ್ನ ಒಟ್ಟ ಬಿಡಂಗಿಲ್ಲ ಅಂತ ಹೇಳಿ ಯಾರಿಗೆ ಹೆಣ್ಣಗಿನಿಗೆ ಹೌದು ಸೀತಾ ಹೇಳಿದಾಗ ಅವಾಗ ಅದ ಹೇಳ್ತತಿ ನನ್ನ ಯಾವಾಗ ನೀ ಹಿಡ್ಕೊಂಡ್ ಕೂತದೆ ಅಂದ ಬಳಕ ಇದ್ರ ದಗದನ ಮುಂದೆ ಬೇರೆ ಆಗೋದೈತೆ ಅಂತ ಹೇಳ್ತೈತಿ ಅದ ಹೆಣ್ಣಗಿನಿ ಹೌದು ಅವಾಗ ಗಂಡಗಿನಿ ಹೇಳ್ತೈತಿ ಏನಂತ ನನ್ನ ಹೆಂತಿನ ಹಿಂಗ ಪಂಚರದಾಗ ಹಾಕಿದೆ ಅಂದ್ರೆ ಇದು ನಿನ್ನ ದಗದಲ್ಲ ನನ್ನ ಹೆಂತಿನ ನನ್ನ ಸಂಗಾಟ ಕಳಿಸು ಅಂತ ಹೇಳ್ತೈತಿ ಅದ ಗಂಡಗಿನಿ ಹೌದು ಆದ್ರೂ ಸಹಿತಕ್ಕೆ ಸೀತಾ ಏನ್ ಮಾಡ್ತಾಳು ಬಿಡ್ಲಿಲ್ಲ ನಾ ಕಳ್ಸಾಕಲಾವಿಲ್ಲ ನಾ ಕಳ್ಸಂಗಿಲ್ಲ ಅಂತ ಹೇಳಿ ಹೌದು ಅವಾಗ ಅದ ಏನ್ ಮಾಡ್ತೈತಿ ಹೆಣ್ಣಗಿನಿ ಏನ್ ಮಾಡಿತು ದಿನ ಗಂಡನ ಚಿಂತ್ಯಾಗ ಮರಿಗೆ ಸಾವಾತ ಮಾಸ್ತರ ಯಾರದ ಹೆಣ್ಣಗಿನಿ ಅದು ಹೌದು
ಅಲ್ಲೇ ಪಂಜರದಾಗ ಸಾವು ಅಥವಾ ಅವಾಗ ಗಂಡಗಿನಿ ಹೇಳ್ತೈತಿ ಏನಂತ ನನ್ನ ಹೇಳ್ತು ಹೊಟ್ಟಿಲಿ ಇದ್ದಾಗ ನಾನು ಯಾವಾಗ ಅಗಲಿಸಿದೆ ಅಂದ ಬಳಕ ಹಾ ನಾಳೆ ನೀನು ಹೊಟ್ಟಿಲಿ ಆದ್ಮೇಲೆ ನಿನ್ನ ಗಂಡ ನೀನು ಅಗಲುವಂಗ ಮಾಡ್ತಾನಂತೇಳಿ ಯಾರು ಹೇಳ್ಯಾರ ಅಲ್ಲಿ ಗಿನಿ ಶ್ರಾಪ್ ಕೊಟ್ಟತಿ ಆ ಗಂಡಗಿನಿ ಶ್ರಾಪ ಕೊಟ್ಟೈತಿ ಅದ ಅಗಸಾಗಿ ಮುಂದೆ ಹುಟ್ಟಿ ಬಂದ್ ಏನ್ ಮಾಡೈತಿ ಏನ್ ಮಾಡ್ಯಾರು ಈ ಸೀತಾ ಮತ್ತ ರಾಮದೇವ್ರ ಅಗಲುವಂಗ ಮಾಡ್ಯಾವ ನಾವು ಹೌದು ಯಾಕಂದ್ರ ಹಿಂಗ ಕಾಯಕ ನಡದ ಯಾಕಂದ್ರ ನೋಡು ಏನ್ ಹೇಳ್ತಾರ ಪುರಾಣದಾಗ ಓದಿದ್ರು ಸಿಗಬೇಕ ಹಾ ಯಾಕಂದ್ರ ರಾಮಾಯಣದಾಗಿನ ಮಾತು ಹಿಂಗೈತಿ ಹಾ ಈ ಮಶಿಬನಾಳ ವಿದ್ಯಾ ಮಾತು ಬೇರೆ ಬೇರೆ ಕೇಳ್ಯಾಳ ಮಾಸ್ತರ್ ಈಗ ಪಂಚಕರ್ಣ ಹೇಳ್ತದತ್ತಮ್ಮ ಆ ಪಂಚಕರ್ಣಿ ಏನಂತ ಹೇಳ್ದತ್ತ ಗಂಡಿಗೆ 21 ಹಾ ಹಾ ಗಂಡಸಿಗೆ 21 ಮದುವೆ ಆಗುವಾಗ ಒಂದ ಮಾತ ಕೇಳಿ ನೀವು ವಿದ್ಯಾನ ಹೌದು ಹೆಣ್ಮಕ್ಳಿಗೆ 21 ಇರ್ತೈತಿ ಮದುವೆ ಆಗಬೇಕಾದ್ರ ಗಂಡ ಮಕ್ಕಳಿಗೆ 21 ಇರ್ತೈತಿ ಹೌದು ಹೆಣ್ಣು ಮಕ್ಕಳಿಗೆ 18 ಇರ್ತೈತಿ ನಿನ್ನ ಹೆಣ್ಮಗಳೇನು ಹೆಚ್ಚಿನಕ್ಕೆಲ್ಲ ಅಂತ ಹೇಳಿನ ಈಗ ಏನ್ ಹೇಳ್ತಾಳ ಈಗ ವಿದ್ಯಾ ಏನ್ ಹೇಳ್ತಾಳು ಏನ್ ಹೇಳ್ತಾಳಪ್ಪ ಏ ಅಲ್ಲಿ ಕಡಿಮೆ ಹಾಕಿಟ್ಟಾರ ನಿನಗ್ ಗೊತ್ತಾಗಿಲ್ಲ ಅಂತ ಹೇಳ್ತಾಳ ಆಕಿ ವಿದ್ಯಾ ಎರಡು ಜೋಡ್ ಮಾಡ್ಬೇಕಾಗಿತ್ತು ಅಂತ ತಿಳಿಸಿತ್ತ ಯಾಕಂದ್ರೆ ನನಗೂ 21 ನಿನಗೂ 21 ಇಟ್ರ ಅಂದ್ರ ಹಾ ಏನಾಕತ್ತ ಉಪ್ರಾಟಿ ಹೊಳ್ತಿದ್ ಮಳಕಾಲ ಏ ಕಣದ ಲಕ್ಷ್ಮಣ ನೀನು ಏನಿವ ಮಳಕಾಲ ಪಟ್ಟದ ನೋಡಿ ಉಪರಾಟಿ ತಿರುಗ್ತಾವ ಅಂತ ಹೇಳ್ತಾಳ ಆಕಿ ವಿದ್ಯಾ ಹಾ ಹಂಗ ಆಕತ್ತ ತಿಳಿದ ಅನ್ನಿ ಹಂಗೇನಾಗಿಲ್ಲ ತಂಗಿ ಏ ಹುಚ್ಚೆ ಹಂಗೇನ್ ಮಾತಾಡಕ್ ಹೋಗ್ಬೇಡ 7 ಪಟ್ಟ ತೆಗಿದ ಹೆಣ್ಮಗಳ ಯಾಕಂದ್ರ ನೋಡು ಈಗ ಸದ್ಯ ಸರ್ಕಾರದವ್ರು ಏನ್ ತೆಗದಾರಂದ್ರ ಗಂಡಿಗೆ 21 ವಯಸ್ಸ ಇರಬೇಕು ಹೆಣ್ಣಿಗೆ 18 ಇರಬೇಕು ಅಂದ್ರ ಮದ್ವಿ ಮಾಡಕ್ ಒಂದು ಅಲಾವು ಕೊಟ್ಟಾರ ಹೌದು ಯಾಕಂದ್ರ ನಿನ್ನ ಹೆಣ್ಮಗಳ ಇದ್ರಾಗ ಹೆಚ್ಚಿಗೆ ಆಗಂಗಿಲ್ಲ ದೊಡ್ಡಕ್ಕಿನೂ ಆಗಂಗಿಲ್ಲ ಹಾ ಎಷ್ಟೋ ಮಾಡ್ರಿ ನೀ ಸಣ್ಣಕ್ಕೆ ಅಂತ ಹೇಳಿ ನಿಕ್ಕಿಗೆ ನಮಗೇನು ತಾಳಕಿ ಹೆಣ್ಮಗಳ ಏನಂತಾಳು ನೀವು 1 ಪಟ್ಟು ನಾವು ಹೆಂಗ್ ಹೆಚ್ಚಕ್ಕಿ ಹಾ ಹಾ ಕೇಳ್ಯಾಳು ನಂದು 7 ಪಟ್ಟು ಐತಿ ಕಾಮ ತಾಳಕಿ ಇದು ಅಲ್ಲ ಮತ್ತೇನ ಕೇಳತಾಳು ಏ ದ್ರೌಪದಿಲ ವಿಷಯ ತಗದಾಳು ಇದರಾಗ ನಿನ್ನ ದ್ರೌಪದಿ ಹೆಚ್ಚಿ ಅಂದ್ರ ಇಲ್ಲ ಇದರಾಗ ಏ ದ್ರೌಪದಿ ಇದ್ದಕ್ಕೆ ದೊಡ್ಡಕ್ಕೆ ಅಂತ ವಾದ ಮಾತ್ರ ನಡೆಸ್ಯಾಳ ನೋಡ ಸಬಲಾಗ ಪಾಪ ಎಲ್ಲ ತೊಳೆಕಿ ಹೆಣ್ಣ ಅಂತ ಹೇಳತಾಳು ಏ 7 ರಂಜನಿಗೆ ಪಾಪ ಮಾಡಿದ ಅವಾಗ ವಾಲಿಗೆ 7 ರಂಜನಿಗೆ ಪಾಪ ಮಾಡಿದ ಅವಾಗ ಏ 7 ರಂಜನಿಗೆ ಪಾಪ ಮಾಡ್ಯಾನಂತ ನಾರ ತಿಳಿದಾಕೊಂಡ ಏ ವಾಲಿ ತೇಕ ಹೊಕ್ಕನ ನೋಡ ಅವಾಗ ವಾಲಿನ ಮುಂದೆ ಅಂತ ನಾರನ್ನ ಕೇಳತಾರು 7 ರಂಜನಿಗೆ ಪಾಪ ಮಾಡಿದೀನಿ ಅಂದಾಗ ನಿನ್ನ ಹೆಂಡತಿ ಮಕ್ಕಳಿಗೇನ ಹೋಗತೈತೆ ಅಂದಾಗ ಏ 7 ರಂಜನಿಗೆ ಪಾಪ ನಿನಗ ಮಾತ್ರ ಹಾಗೆ ನಿನ್ನ ಹೆಂಡರಿಗೆ ಮಕ್ಕಳಿಗೆ ಹೆಂಗ ಹೆಂಡರಿಗೆ ಮಕ್ಕಳಿಗೆ ತಗೋತಾರೋ ಹೆಂಗ ಅಂತ ನಾರದಾಗ ಕೇಳತಾನ ವಾಲಿಗ ಅವಾಗ ವಾಲಿ ಹೋಗಿ ಹೆಂಡತಿ ಮಕ್ಕಳನ್ನ ಕೇಳ್ತಾನ ಅವಾಗ ಏ ನೀ ಮಾಡಿದಂತ ಪಾಪ ನಿನ್ನ ಸುತ್ತ ನಮಗೇನ ಸಂಬಂಧ ಇಲ್ಲ ಇದರಾಗ ನಮಗೇನ ಸಂಬಂಧ ಇಲ್ಲ ಅಂತ ಹೆಂಡತಿ ಮಕ್ಕಳ ಅಂದ್ರು ಮಾತ ತಕ್ಕೊಂಡು ಬಂದ ನೋಡ ಅವಾಗ ನಾರದಾಗ ಹೇಳತಾನು ಹಿಂಗ
ಮಾತ್ರ ನಾ ಮಾಡಿದ ಪಾಪ ನನ್ನ ಸುತ್ತ ಏನು ಮಾಡ್ಲಿ ಹೇಳ ಸ್ವಾಮಿ ಅಂದಾಗ ಇಟ್ಟ ಕೇಳಿ ನಾರದ ವಾಲಿಗವಾಗ ಹೇಳ್ದಾರು ನಿನ್ನ ಪಾಪ ಹೋಗಬೇಕಾದ್ರೆ ಹೆಂಗ ಅನ್ನೋ ಮಂತ್ರ ನುಡಿಬೇಕ ಬಾಯಾಗ ಅಂದ್ರ ನಿನ್ನ ಪಾಪ ಹೋಗತತಿ ಅಂದಾಗ ವಾಲಿ ಕೈಲಿ ನೋಡ ರಾಮ ಅಂತ ನಕ ನಕ ಬರ್ಲಿಲ್ಲ ನೋಡ ಅವಾಗ ರಾಮ ರಾಮ ಅಂತ ವಾಲಿಗೆ ಮಾತ್ರ ಬರಲಿಲ್ಲ ವಾಲಿ ಮಾತ್ರ ಹೇಳತಾನು ನಾರದಾಗ ನನ್ನ ಕೈಲೆ ಸಾಧ್ಯ ಆಗಲಿಲ್ಲ ತಂದೆ ಅಂದಾಗ ಪರಮಾತ್ಮನ ಮ್ಯಾಲ ಭಕ್ತಿ ತಂದೆ ಪಾಪ ನಷ್ಟ ಆಗತತಿ ಅಂದಾಗ ಮರ ಈ ಮರ ಅಣ್ಣ ಕೊತ್ತ ಹೊಂಟ ಮರ ಮರ ಅಂದ ರಾಮ ಅಂದ ಅವಾಗ ರಾಮ ಅಂದಾಗ ಪಾಪ ಎಲ್ಲ ಹೋತಾವಾಗ ಏಳ ರಂಜನಿಗೆ ಪಾಪ ಹೋಗಿ ವಾಲ್ಮೀಕ ಋಷಿ ಹಾಗೆ ಜಗವಾಗ ಕೇಳಾವಾಗ ಇದು ಅಲ್ಲ ಮತ್ತೇನ ಕೇಳತಾರ ಗಂಡಿನ ವಿಸ್ರ ಕೇಳ ನೋಡ ಹೆಂಗ ಹಂಗ ಇಂದ್ರನ ಕಡೆ ಹೋಗ್ಯಾಳ ನೋಡ ಇದರಾಗ ಇಂದ್ರ ಇದ್ದವ ಗೌತಮ ಋಷಿ ಹೆಂಡತಿ ಮ್ಯಾಲ ಇರನ ಮ್ಯಾಲ ಮನಸ ಮಾಡ್ಯಾನ ಯಾಕಂದ್ರೆ ಏನ್ ಹೇಳ್ತಾಳ ವಿದ್ಯಾ ಏನ್ ಹೇಳ್ತಾವ ನಿಮ್ಮ ಇಂದ್ರ ಇದ್ದವ ಗೌತಮ ಋಷಿ ಹೆಂಡತಿ ಇರಾನ ಮೇಲೆ ಮನಸ್ಸು ಮಾಡ್ಯಾನು ಹೌದ ಸತ್ ಸರ್ವತ್ತಿನಾಗ ಎದ್ದು ಏನ್ ಮಾಡ್ಯಾನು ಹುಂಜಾಗಿ ಕೂಗ್ಯಾನ ಇಂದ್ರ ಹೌದು ಇಂದ್ರ ಕೂಗಿದಾಗ ಗೌತಮ ಋಷಿ ಹೊಳಿಗೆ ಜಳಕಕ್ಕೆ ಹೋಗ್ಯಾನು ಹೌದ ಗೌತಮ ಋಷಿ ವೇಷ ತೊಟ್ಟಕೊಂಡ್ ಇವ್ ಇಂದ್ರ ಏನ್ ಮಾಡ್ಯಾನಂತ ಒಳಗು ಹೊಕ್ಕತ್ ಹೌದ ಬಾದಾಗ ಮತ್ತೆ ಮಶಿಬನಾಳ ಹಿಲಾಕ್ ಗೊತ್ತಾಗಬೇಕಾಗಿತ್ತಲ್ಲ ಇವು ಇವೇನ ನನ್ನ ಗಾಂಡ ಅದಾನು ಏನ ಬ್ಯಾರೆ ಅದಾನು ಅನ್ನೋದು ಗೊತ್ತಾಗಂಗಿಲ್ಲ ನೀವ್ರಿಗೆ ಮತ್ ರಾತ್ರಿ ಬಾರದಾಗ ಹೋಗಿ ಬಾಗಲ ಬಿಡದ್ರ ಯಾರು ಬಂದ್ರು ಒಳಗ್ ಕರ್ಕೊಂಡ್ ಮನ್ಕೋಂಕ ಅಂತಾರ ಇವ್ರು ಹಂಗ ತಗದಕ್ಕೈತ ತಿಳಿದ ಆಗುದಿಲ್ಲ ಹುಚ್ಚಿ ಹಂಗೇನ ಆಗಲ್ದ ಮಾತೈತದ ಸಿಕ್ಕವ್ರಿಗೆ ಬಾಗಲ ತೆಗೆದ್ರೆ ಹೆಂಗ ಇಂದ್ರದೇವ ಗೌತಮ್ ಋಷಿ ಅವತಾರ ತೊಟ್ಟಕೊಂಡ ಬಂದಿದ ಇವ್ ನನ್ನ ಗಾಂಡದ ಅಂತೇಳಿ ಗೊತ್ತಾಗಬೇಕಾಗಿತ್ತಲ್ಲ ಇವ್ ನನ್ನ ಗಂಡ ಗೊತ್ತಾಗಿಲ್ಲ ಈಕೆ ಗೊತ್ತಾಗ್ಲಿಲ್ಲ ಯಾಕಂದ್ರ ನೋಡು ಯಾವಾಗ ನನ್ನ ಗಂಡ ನನ್ನ ಮನ್ಸ ಕರಿತಾನ ಅನ್ನೋದು ಕಾಯ್ಕೋತ ಕೂತಿಳಿ ಈಕ ಮಶೀಬ್ನಾಳ ಇಲ್ಲ ಹೌದು ಅವಾಗ ಅವ್ ಕರೆದು ಬಿಟ್ಟು ನಾವು ಹೋದಳು ಹೋಗಿ ಎಲ್ಲಾ ದಗದ ಮುಗದ ಮೇಲೆ ಗೌತಮ್ ಋಷಿ ಅಲ್ಲಿ ಹೊಳಿಗೆ ಹೋದ ಅಲ್ಲಿ ಏನ ಏನಾಗಿತ್ತು ನೀರು ಚಲನವಲನ ಆಗಿರಕ್ಕಿಲ್ಲ ಹೌದು ಏನು ಈ ತರ ತಾತ್ಪರ್ಯ ಬ್ಯಾರೆ ಐತಂತ ತಿಳ್ಕೊಂಡು ಹೊಳಿ ಬಂದ ಹೊಳಿ ಬರ್ಗುಡ್ದ ಹೊಳಿ ಬರುದ್ರಾಗ ಏನಾಗಿತ್ತು ಇವ್ರು ಇಬ್ರು ಕೂಡಿ ಒಳಗೆ ಕೆಲಸ ಮುಗಿಸ್ಕೊಂಡು ಹೊರಗೆ ಬರ್ತಿದ್ರ ಹೌದು ಬಾಂಧ ಪೆಟ್ನ ನೋಡ್ತಾನ ಅವ್ ಗೌತಮ್ ಋಷಿ ಏನ ಇಲ್ಲ ಏನ್ ನಿಂದ ಯಾವಾರ ಅಂತ ಕೇಳ್ತಾನವ ಅಲ್ಲಿ ನಾ ಗಂಡನ ಇವನು ಏನ ಅಲ್ಲೋ ತಳಿ ನಿನಗೆ ತಿಳಿವಾಟ ಶಕ್ತಿ ಹಂಗಾಗ್ಲಿಲ್ಲ ಅಂತ ಕೇಳ್ತಾನೋ ಹೌದು ಮತ್ ಹೇನಿನಲ್ಲಿ ಅಂತ ಶಕ್ತಿ ಇದ್ರೆ ತಿಳಿಬೇಕಾಗಿತ್ತಲ್ಲ ಈಕಿಗೆ ವಿದ್ಯಾಗ ಅಲ್ಲಿ ತಿಳಿದೈತಮ್ಮ ಈಕೆಗೆ ತಿಳಿಲಿಲ್ಲ ಹೋಗಿ ಏನು ಮಾಡ್ತಾಳ ಹೊರಗೆ ಬಂದು ನಿಲ್ತಾಳು ಹೌದು ಗೌತಮ್ ಋಷಿ ಪಾದಕ್ಕೆ ಬೀಳ್ತಾಳ ಪಾದಕ್ಕೆ ಬಿದ್ರು ಸಹಿತ ಹಂಗ ಬಿಡ್ಲಿಲ್ಲ ಏನ್ ಮಾಡಿ ನೀ ಯಾವಾಗ ಇಂತ ಕೆಲಸ ಮೇಲೆ ಮೋಹ ಮಾಡಿದ ಅಂದ ಬಳಕ ಹೌದು ನೀ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟು ಯಾರಿಗೆ ಅಹಿಲಾಗ ಹೌದು ಇಂದ್ರಗ ಕಲ್ಲಾಗಿ ಬೀಳತ್ತೇಳಿ ಯಾರಿಗೆ ಶ್ರಾಪ ಕೊಟ್ಟ ಅಹಿಲಾಗ ಅಹಿಲಾಗ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಳು ಅದರ ಸಮದಾಕಿ ಕಲ್ಲಾಗಿ ಬಿದ್ದಾಳು ಹೌದು ಮತ್ತ ಅಂತದ ನಿನ್ನ ಶಕ್ತಿ ಇದ್ರ ಆಕಿನ ಎಬ್ಸ್ಕೊಂಡ್ ಹೋಗತ್ತ ಮೊದಲ ಹೇಳೇನ್ ನಿನಗ
ಆಕಿನ ಎಬ್ಸ್ಕೊ ಹೋಗು ಯಾವ ರೀತಿಗೆ ಆಗೈತನ ಇಲ್ಲ ಯಾವಾಗ ಇಂದ್ರ ನೋಡಿದ ನೋಡು ಇಂದ್ರ ಏನಂತ ಕೇಳ್ತಾನು ಏನ್ ಕೇಳ ಏ ಯಾವಾಗ ಈ ಯವನಿ ಮೇಲೆ ಯಾವಾಗ ನೀ ಮನಸ್ಸು ಮಾಡಿದ ಅಂದ ಬಳಕ ಹಾ ಇಂದ್ರ ನೀ ಯಾವಾಗ ಈ ಯವನಿ ಮೇಲೆ ಮನಸ್ಸಾಗಿ ಮಾಡಿದ ಅಂದ ಬಳಕ ನಿನ್ನ ಮೈ ತುಂಬ ಎಲ್ಲ ಯವನಿ ಆಗಲತ್ತ ಶ್ರಾಪ ಕೊಟ್ಟ ಗೌತಮ ಋಷಿ ಹೌದು ಅವಾಗ ಅವ್ ಬೇಕಿಗೆಲ್ಲ ಈಗ ಸದ್ದ ಯವನಿ ಆಗಿ ತಿರುಗಾಡ್ಬೇಕಾಗೈತಿ ಹೌದು ಈಗ ಯಾರ್ದ ಕಾರಣ ಹಚ್ಚಿದ್ರಾಗ ಗಂಡ ಗಬ್ರಿಂದ ಮತ್ತ ಅಲ್ಲಿ ಬಂದವ ಒಬ್ಬ ಗಣಸ ಇದ್ದ ಅಲ್ಲಿ ಜಳಕಕ್ ಹೋದವ ಒಬ್ಬ ಗಣಸ ಇದ್ದ ಮತ್ತಿಕ್ಕಿ ಕರ್ಕೊಂಡ್ ಮನ್ಕೋತೈತಿ ಅಂದ್ರ ಇದ್ಯಾಂತ ಮಾನಗೇಡಿ ಹೆಣ್ಣ ಅಂತನ್ನ ಹೌದು ಇದು ಎಂತದ ಚಾಲಿ ಇದನ್ನ ಕಲ್ತಾರ ಇವ್ರ ಅಂತನ್ನ ಏ ತಮ್ಮ ಬೇಯಿ ಬ್ಯಾಡಿಕಿನ ಆ ಎಲ್ಲ ಕೂಡ್ಸ್ಯಾಳ ಏನ್ ಕೂಡಿಸ್ಯಾಳ ಹಿಟ್ಟ ಬೂದಿ ಎಲ್ಲಾ ಕೂಡಿಸೋಳಕ್ರೆ ನಮ್ಮ ಇಂದ್ರದಿಂದ ಬಂದೈತೆ ಅಂತ ಹೊಲಿ ಆಕಿಗೆ ನೋಡು ನಿನಗ ತಿಂಗಳಿಗೊಂದು ಸೋರ್ಬೇಕಾದ್ರೆ ಹೆಂಗಾಗೈತಿ ಯಾರು ಕೊಟ್ಟಾರು ನಿನಗತ್ ಕೇಳಿನ ಹೌದು ಮೊದಲು ನಿನ್ನ ಇಂದ್ರ ದೇವರಿಗೆ ಸೋರ್ತಿತ್ತು ಅದರಿಂದ ನನಗ ಬಂದೈತಿ ಅಂತ ಹೇಳ್ತಾಳಕ್ಕೆ ಹೌದ ಮತ್ತ ನಮ್ಮ ಗಂಡಿನ ನಿನಗ ಬಂದೈತಾರ ನೀ ಹೆಂಗೆ ಹೆಚ್ಚಿನಕ್ಕೆ ಅಕ್ಕಿ ಎಲ್ಲಿ ಹೆಚ್ಚಿನಕಿ ನಿನ್ನ ಹೆಣ್ಣಿನಿಂದ ನಿನಗ ಬಂದಿತ್ತು ಅಂದ್ರೆ ಹೇಳ ಹಗ್ಗ ಕೊಡುದ ಯಾಕಂದ್ರೆ ನೋಡು ನನ್ನ ಗಂಡಿನಿಂದ ಬಂದೈತಿ ಅಂದ್ರೆ ನೀ ಏನ್ ಆಟ ದೊಡ್ಡ ಹೆಚ್ಚಿನಕ್ಕೆ ಅಲ್ಲ ಅಲ್ಲ ಅಟ್ಟೆನ ಪಕ್ಕ ಶಾನ್ಯಾನು ಅಲ್ಲ ಮಾಸ್ತರ್ ಅಲ್ಲ ಅಲ್ಲ ಹೌದಲು ಹಾ ಯಾಕಂದ್ರೆ ಇನ್ನ ಬಾಳ ಚಂದ ಮುಂದೆ ಕೇಳ್ಯಾಳು ಚಂದ್ರಗುಪ್ತಿ ಅರಸು ಮಗಳ ಮೇಲೆ ಮನಸ್ಸು ಮಾಡಿ ಏನ್ ಮಾಡ್ಯಾನತ್ತ ಏಳಗದ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ ಒಳಗತ್ತ ಪಾತಾಳ ಗಂಗೆ ಆಗಿ ಏಳಗ ಜಕ್ಕಲ್ಲಾಗಿ ಬಿದ್ದ ನಿನ್ನ ಚಂದ್ರಗುಪ್ತಿ ಅರಸ ಹಾ ಮಗಳ ಮೇಲೆ ಮನಸ್ಸು ಮಾಡ್ಯಾನು ಅಂತ ಹೇಳ್ತಾಳೆ ಈಕೆ ಹೌದು ಆದ್ರ ಮಗಳ ಮೇಲೆ ಮನಸ್ಸು ಮಾಡ್ಬೇಕಾದ್ರೆ ಏನ್ ಹಂಗ ಮಾಡ್ಯಾನ ನಾವು ಹಂಗ ಮಾಡ್ಯಾನು ಅಲ್ಲಿ ಏನ್ ಮಾಡ್ಯಾಳ ಅಂದ್ರ ನೋಡು 3 ತಿಂಗಳು ಹೊಟ್ಟಿಲಿ ಇದ್ದಳತಿ ಚಂದ್ರಗುಪ್ತಿ ಅರಸನ ಹೇಳ್ತಿ ಅಲ್ಲಿ ಒಂದು ತಪ್ಪದಗದ ಮಾಡ್ಯಾಳ ಏನ್ ಮಾಡ್ಯಾವ ಚಂದ್ರಗುಪ್ತಿ ಅರಸ 14 ವರ್ಷ ಏನ್ ಮಾಡಿದ್ವು ವನವಾಸಕ್ಕೆ ಹೋದ 12 ವರ್ಷ 12 ವರ್ಷ ವನವಾಸಕ್ಕೆ ಹೋಗಿ ಬರ್ಬಿಟ್ಟಿಗೆ ಏನಾಗಿತ್ತು ಹಾ ಈಕಿ 7 ತಿಂಗಳು ಹೊಟ್ಟಿಲೆ ಇದ್ದಳು ಯಾರ ಹೆಣ್ಮಗಳು ಅವನಿ ಹೇಂತಿ ಹಾ ಹೊಟ್ಟಿಲೆ ಇದ್ಲು 12 ವರ್ಷ ವನವಾಸಕ್ಕೆ ಹೋಗಿ ಮುಗಿಸ್ಕೊಂಡ್ ಬಂದ ಹೌದು ಅಷ್ಟ್ರ ಒಳಗ ಏನಾಗಿತ್ತು ಅಂದ್ರೆ ಹುಡುಗಿ ಹರಿಯಕ ಬಂದಿತ್ತು ಮಾಸ್ತರ್ ಹೌದು ಹುಡುಗಿ ಹರಿಯಕ ಬಂದಿತ್ತು ಅವಾಗ ಈಕ ಏನ್ ಮಾಡ್ತಾನವ ಏನ್ ಮಾಡು ಚಂದ್ರಗುಪ್ತಿ ಅರಸ ತಾನ ಹೆಂತಿನ ಕೇಳ್ತಾನ ಏನಂತ ಹೊಳ್ಳಿ ಬಂದ ಇದು ಕುಬಶಿ ಆರ್ದ ಆತ ಕೇಳ್ತಾನವ ಹೌದು ಕುಬಶಿ ಆರ್ದ ಆತ ಕೇಳಿದ್ಬಿಟ್ಟ ಈಕೊಂದು ತಪ್ಪು ಮಾತಾಡ್ಯಾಳ ಅಲ್ಲಿ ಏನ್ ಮಾಡ್ಯಾಳು ಏನು ಮಾತಾಡ್ಯಾಳ ಅಂದ್ರ ಏನ್ ಮಾಡ್ಯಾಳ ಯಾಕ ನನ್ನ ಮಗಳದೈತೆ ಅಂದ್ರೆ ಏನ ಮೂಗು ಮುರಿತತ್ತ ನಿಂದ ಏನಂದಳಿಕೆ ಇದು ನಮ್ಮ ತಂಗಿದೈತೆ ಅಂದ್ರ ಈಗ ಮಾಸ್ತರ್ ಮಶಿಮನಾಳ ವಿದ್ಯಾ ಹೌದ ಏನಂದಾಳ ತಂಗಿಲ್ಲ ಚಂದ್ರ ನನ್ನ ಮಗಳದಾಳ್ರಿ ನಮ್ಮ ಮಗಳದಾಳ ಅಕ್ಕಿದೈತಿದ ಅನ್ಬೇಕಾಗಿತ್ತಲ್ಲ ಅನ್ಬೇಕಾಗಿತ್ತು ಯಾವಾಗ ತಂಗಿ ಅಂದ್ರ ನೋಡು ತಂಗಿ ಅಂದ್ಬಿಟ್ಟು ನಾವು ಮೋಹ ಮಾಡಿಬಿಟ್ಟ ಅಲ್ಲಿ ಯಾಕಂದ್ರ ನೋಡು ಹೌದು ಅದ್ರ ಮ್ಯಾಲ ಮೋಹ ಹೋದಾಗ ಮತ್ತೆ ಈ ಮಗಳರ ಹೇಳ್ಬೇಕಾಗಿತ್ತಲ್ಲ ಹೇಳ್ಬೇಕಲ್ಲ ನಾನ್ ನೋಡಪ್ಪ ನಿನ್ನ ಮಗಳದ ನೀನಿ ಇಂತ ದಗದ ಮಾಡಬಾರ ಅಂತ ಹೇಳಲಿಲ್ಲ ಈಕೆ ಇಲ್ಲ ಈಕಿಗೂ ಆಸೆ ಆಗಿತ್ತು ಮಾಸ್ತರ್ ಏನಾಗಿತ್ತು ಹಿಂಗ ಹೋದಾಗ ಈಕಿ ಬರ್ತೈತಿ ಈಕಿ ತಿಡ್ಡ ದಗದಿಗೆ ಹಾ ಯಾಕಂದ್ರೆ ಈಕಿಗೂ ಹೆಂಗ ಆಸೆ ಆಗಿತ್ತಂದ್ರ ಹೆಂಗ ಒಮ್ಮೆ ನೋಡೇ ಬಿಡ್ಬೇಕನ್ನುವಂತ ಆಸೆ ಆಗಿತ್ತು ಈಕಿಗೆ ಹಾ ಮತ್ತ ಅವಾಗ ಈಕು ಗಪ್ಪ ಆಗಿರ್ಬೇಕಲ್ಲ ಮಗಳ ತಿಳಿಲಿ ಈಕು ಹೌದು ಯಾವಾಗ ಹೇಳ್ಯಾಳ ಮಗಳ ತೇಳಿ ಯಾವಾಗ ಹೇಳ ಯಾವಾಗ ಚಂದ್ರಗುಪ್ತಿ ಅರಸ್ ಹೋಗಿ ಈಕಿನ ಕೂಡಿ ಯಾವಾಗ ದಗದ ಎಲ್ಲ ಮುಗಿಸದ ನೋಡು ಹಾ ಅವಾಗ ನಾನ್ ನಿನ್ನ ಮಗಳು ಇದ್ನ್ಯಾಕ್ ಮಾಡಿದ ಕೆಲಸ ಅಂದ್ರೆ ಈಕಿ ಅವಾಗ ಏನ್ ಮಾಡಿದ ಅವಾಗ ಏನ್ ಮಾಡ್ತಾನಂದ್ರ ಮಾಸ್ತರ ಹಾ ಮುಂದೆ ಏನ್ ಮಾಡ್ತಾನಂದ್ರ ಈಗ ಸಿಂಧಿ ಗಿಡ ಆದಳಂತ ಈಕಿ ಸಿಂಧಿ ಗಿಡ ಆಗಿ ನಿತ್ತಳು ಹಾ ಅವ ಈಳಿಗಾಗಿ ಹೋಗಿ ಈಕಿನ ಕೂಡ್ಯಾನ ಮಾಸ್ತರ ಅಲ್ಲಿ ಆದ್ರೂ ಬಿಟ್ಟಿಲ್ಲ ಅವ್ ಇಲ್ಲಿಗೆ ಮುಗಿತ್ಲ ಮತ್ ಮುಂದಿನ ಏನು ಕೇಳ್ತಾಳಿಕೆ ಯಾಕಂದ್ರ ತಪ್ಪು ಯಾರು ಮಾಡ್ಯಾರು ಈಗ ಮಾಡಿದಕ್ಕೆ ನಿನ್ನ ಹೆಣ್ಮಗಳನ್ನುವಂತದ್ ಇಲ್ಲಿ ತಪ್ಪು ಮಾಡ್ಯಾವ ಅದ್ರ ಸಂಬಂಧ ಹಿಂಗೆಲ್ಲ ಆಗೈತಿ 360 ಹೊತ್ತಿನಾಗ ಹೋಗ್ಕೂರ್ನು ಬಿಟ್ಟಿಲ್ಲ ಅವ್ 360 ಹೊತ್ತಿನಾಗ ಹೋದ್ರು ಹೆಂಗ ಬಿಡ್ತಾನವ ಬಿಟ್ಟಿಲ್ಲ ಈಕ ಮಗಳ ಅಂದಿರ ಬಿಡ್ತದ ಈಕ ಮಗಳ ಅಂದಿಲ್ಲ ಅದ್ರ ಸಂಬಂಧ ಏನ್ ಮಾಡ್ಯಾನು ಅಂಜಿಕ್ ಯಾವಾಗ ಓಡಾಕತ್ತ ನೋಡು ಸೈಲಿ ಬಿಟ್ಟದ ಗಪ್ಪ ತಿಳ್ಕೊಂಡ್ ಹಿಂಗೆಲ್ಲ ದಗದಾಗೈತಿ ಈಗ ಶ್ರೀಶೈಲಕ್ಕೆ ಹೋದವ್ರೆಲ್ಲ ಪಾತಾಳ ಗಂಗೆ ಒಳಗ್ ಕಲ್ಲು ವಾದ್ದು ಬರ್ತಾರ ಅಂತ ಹೇಳ್ತಾರ ಇನ್ನೊಂದು ಮಾತು ಹೇಳ ಆಕಿ ಮಶಿಮನಾಳ ವಿದ್ಯಾ ಏನ ಯಾಕಂದ್ರ ಪಾಂಡ್ರಾಪುರ ವಿಠಲ ಸಂತ ಸಕುಬಾಯಿ ಮತ್ತ ಸಂತ ಸಕುಬಾಯಿ ಗಂಡ ಇದ್ದತ್ತ ಹೌದು ಪಾಂಡ್ರಾಪುರ ವಿಠುಬಾಯಿ ಏನ್ ಮಾಡಿದತ್ತ ಸಂತ ಸಕುಬಾಯಿ ವೇಷ ತೊಟ್ಕೊಂಡ್ ಆಕಿ ಮನ್ಯಾಗ ಹೋಗಿ ನಿಂತದತ್ತ ಹೌದು ನಿತ್ತಾಗ ಅವ್ ಪಾಂಡ್ರಾಪುರ ವಿಠಲ್ ಏನ್ ಮಾಡ್ತದತ್ತ ಇಟ್ಟುಬ ಏನ್ ಮಾಡಿದ ಇಟ್ಟುಬ ಹೋಗಿ ಗಂಡ ಏನಾರ ಮಾಡ್ತಾನ ಮಾತ ತಿಳ್ಕೊಂಡ್ ಅವ್ ಬಟನ್ ಆರಿಸ್ತಿದತ್ತ ಹಾ ಅವ್ ಬಟನ್ ಹಸ್ತಿದತ್ತ ಇವ್ ಗಂಡ ಹೋಗಿ ಆರಿಸ್ತಿದತ್ತ ಹೇಳ್ತಾಳಿ ಹೌದು ಅವ್ ಜೇರ್ ಕಡ್ತ ಆರಿಸಬಾರ್ದಾಗಿತ್ತು ಮ್ಯಾಲ ಹತ್ತಬೇಕಾಗಿತ್ತ ಈ ಕೇಳ್ತಾಳು ಹೌದ ಹುಚ್ಚಿ ಹಂಗೇನಾಗಿಲ್ಲ ಅಲ್ಲಿ ಈ ಲಾಯಟ್ ಯಾವಾಗ ಯಾಕಂದ್ರೆ ನೋಡು ಮಶಿಮನಾಳ ವಿದ್ಯಾ ಒಂದ ಮಾತ ಕೇಳ್ತೀನಿ ನೀನು ಹಾ ಆ ಸಂತ ಸಕ್ಕುಬಾಯಿ ಇಟ್ಟಲ್ ಬಂದಾಕಿ ಮನ್ಯಾಗ ಇದ್ದಾಗ ಅವಾಗ ಲೈಟರ್ ಇದ್ದು ಅದನ್ನ ಕೇಳ್ಕಿನು ಅವಾಗ ಬಟನ್ ಎಲ್ಲ ಇದ್ದು
ಇಲ್ಲ ಬಟನ್ ಲೈಟ್ ಯಾವಾಗ ಯಾವಾಗ ಈಗ ಸುಮ್ಮ 60 ವರ್ಷ ಹಿಡ್ಕೊಂಡ್ ಈ ಕಡೆ ಮುಂದೆಂದು ಬಂದೈತಿ ಯಾವಾರ ಹೌದು ಈಗೆಲ್ಲ ಬಟನ್ ಬಂದವು ಅವಾಗೆಲ್ಲ ಡ್ಯೂಟಿಗಿತ್ತು ತಂಗಿ ಇದ ಏನ್ ಮಾಡಾಕೈತಾಳು ಹಾ ಒಟ್ಟ ಮಂದಿಗೆಲ್ಲ ಸುಳ್ಳು ಹೇಳಿ ಮರಳು ಮಾಡುದು ಕಲ್ತಾಳ ಈಕೆ ಹೌದು ಎಲ್ಲಾ ಸುಳ್ಳು ಹೇಳ್ರಿ ನಂದ ಹಾಕದ ತಿಳಿದಾಳು ಹಂಗೇನಾಗುದಿಲ್ಲ ಏ ಪಾಂಡುರಂಗ ಸತ್ಯಭಾಮಿ ಇದ್ದ ಸಂತ ಸಕುಬಾಯಿ ಇದ್ದಾಗ ಅವಾಗಿನ ಬಟನ್ ಇಲ್ಲ ಏನೂ ಇಲ್ಲ ಹೌದು ಅವಾಗ ಅದ ಬ್ಯಾರೇನಾಗೈತಿ ಈಗ ಸುಮ್ಮನೆ ಹೇಳ್ಕೊತ ಹೋಗ್ತಾಳ ಹಾ ಹೌದಲ್ವ ಹೌದ ನಡಿಲಿ ಹಾ ಇದ್ರಾಗ ಏನಂತ ಹೇಳ್ತಾಳ ಮಾಸ್ತರ ಏನ್ ಹೇಳ್ತಾರು ಯಾಕಂದ್ರ ಕ್ಯಾಲಿ ಏನಂತ ಹಾಡ್ತಾಳು ಏನ್ ಹಾಡ್ತಾರ ಯಾಕ ಬಂದ್ಯೋ ಇಲ್ಲಿ ನೀ ಯಾಕ ಬಂದದ್ಯೋ ಇಲ್ಲಿ ನಿನ್ನ ಯಾರ ಕರಿಸ್ಯಾರೋ ಪ್ಯಾಲಿ ಹಾ ಕರಿಲಾರದೆ ಬರಬಾರದು ಬಂದ ಈ ರಾಮ ಯಾವಲ್ಲಿ ಅಂತ ಹೇಳ್ತಾಳ ಆಕಿ ಮಾಸ್ತರ್ ಹೌದು ಹೌದಲ್ಲ ಹಾ ಕರಿಲಾರದ ಬರಬಾರದು ಬಂದ ಈ ರಾಮ ಯಾವಲ್ಲಿ ನೀ ಅಂತ ಕೇಳ್ಯಾಳ ಹಾ ಯಾಕಂದ್ರ ಒಂದು ಕ್ಯಾಲಿ ಹಾಡಿ ಕೊಡುನು ಹೌದ ಮತ್ತ ನೋಡುನು ಮುಂದ ಹಾ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದ ನಿನ್ನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಏ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ ಏ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ ಎಲ್ಲರ ಕೈಯಲ್ಲಿ ಬಡಿಸಿದ ಆಕೆನ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ ಎಲ್ಲರ ಕೈಯಲ್ಲಿ ಬಡಿಸಿದ ಆಕೆನ ನನ್ನ ಕಾಯಲಕ ಹಚ್ಚಿದ ದಿನ ಹಳಿಸಿದ ಬಲಿ ನೀಡಿಸಿದ ಅನ್ನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದ ದಿನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪದ ದಿನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಏ ಅಕ್ಕ ಮಾದೇವಿನ ಸೇರ್ಸಿದಾರ್ಯನ ಅಕ್ಕ ಮಾದೇವಿನ ಸೇರ್ಸಿದಾರ್ಯನ ಏನ್ ಮಾಡ್ಯಾರ ಸಿರಿ ಸೀರಿ ಸಳಿಸಿದ್ ಹೋಗಿದ್ರು ಪತ್ತಿನ ಹಾ 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 ಸೀರಿ ಕಳಿಸಿದಾನ ಅನುಶಯನ ಮಣಿ ಸುಟ್ಟ ಹೋಗಿ ಮಾನಂದನ ಹುಟ್ಟ ಹೋಗಿ ಮಾನಂದನ ಕಿಚ್ಚಿನಾಗ ಹಾರಿಕೊಟ್ಟಾಳ ಪ್ರಾಣ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹೆಂಗ ತಪ್ಪದನ್ನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹೆಂಗ ತಪ್ಪದನ್ನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದಿಲ್ಲ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಏನ್ ಮಾಡ್ಯಾರ ತಮ್ಮ ಏನು ಮಾಡ್ಯಾರ ಮಾಸ್ತರ ಅನ್ನಪೂರ್ಣಾರ ಮನೆಗೆ ಹೋಗ್ಬೇಕಾದ್ರೆ ಪರಮಾತ್ಮ ಯಾತ್ರ ಸಂಬಂಧ ಹೋದತ್ ಕೇಳ್ಯಾಳ ಯಾಕಂದ್ರ ಎಲ್ಲರಿಗೂ ಅನ್ನ ಹಾಕಕ್ಕೆ ನಾ ಅದನಿ ಹೌದು ಇವ್ರು ಪರಮಾತ್ಮ ಏನ ಅನ್ನ ಹಾಕ್ತಾನು ಅಂತ ಕೇಳ್ತಾಳ ಆಕೆ ಹೌದು
ಯಾಕಂದ್ರ ನಿಮ್ಮ ಪರಮಾತ್ಮಗ ಅನ್ನಪೂರ್ಣಿ ಅನ್ನುವಂತಕ್ಕೆ ಒಬ್ಬಕ್ಕೆ ದೊಡ್ಡ ಕೇಳಾಳು ಹಾ ನಿಮ್ಮ ಪರಮಾತ್ಮಗ ನೀಡಿದಕ್ಕೆ ಹೊಟ್ಟೆ ತುಂಬಾ ನೀಡಿದಕ್ಕೆ ನಾದನಿ ಅಂತ ಹೇಳ್ತಾಳಕ್ಕೆ. ಹೌದು ಆದ್ರ ಹಂಗೇನಾಗಿಲ್ಲ ಅಲ್ಲಿ ಏನ್ ಮೇಡಮ್ ನಿಮ್ಮ ಅನ್ನಪೂರ್ಣಿಯಲ್ಲಿ ಸೊಕ್ಕು ಬಂದಿತ್ತು. ಎಂತ ಸೊಕ್ಕು ಬಂದಿತ್ತಂದ್ರ ಮಾಸ್ತರ ಅಂತಾವ ನನ್ನಂತ ದೊಡ್ಡಕ್ಕಿ ಯಾರು ಇಲ್ಲ ಅನ್ನುವಂತ ಸೊಕ್ಕು ಬಂದಿತ್ತಿಕ್ಕಿ. ಹೌದು ಬಂದಾಗ ಅವ ವಿಚಾರ ಮಾಡ್ತಾನು ಏನ್ ಮಾಡ ಸಾಕ್ಷಾತ್ ಪರಮಾತ್ಮ ವಾದಿಕೆ ಅನ್ನಪೂರ್ಣಿಯಲ್ಲಿ ಎಂತದೈತಿ ನೋಡುನು ಭಕ್ತಿ ಅಂತ ತಿಳ್ಕೊಂಡ ಹೌದು ಹೋಗಿ ಮುಂದೆ ನಿಲ್ತಾನು. ಅವಾಗ ಅನ್ನಪೂರ್ಣಿ ಭಿಕ್ಷಾಣದ ತಾಯಿ ಅಂದ ಬಾಗಲಾಗ ನಿತ್ತು ಹೋಗಿ ಹೌದು ಬಾಗಲಾಗ ನಿತ್ತು ಹೋಗಿ ಭಿಕ್ಷಾಣದ ತಾಯಿ ಅಂದಾಗ ಏನ್ ಮಾಡು ಅವಾಗ ಅನ್ನಪೂರ್ಣಿ ಏನ್ ಮಾಡ್ತಾಳ ಏನ್ ಮಾಡ್ಯಾರತಮ್ಮ ಏನು ಮಾಡ್ತಾಳಂದ್ರ ಪರಮಾತ್ಮ ಅನ್ನ ಭಿಕ್ಷಾಣದ ತಾಯಿ ಅಂದಾಗ ಹೌದು ಮೊದಲ ಅನ್ನ ತಂದು ನೀಡ್ತಾಳ. ಅವಾಗೂ ತುಂಬಿಲ್ಲ ಅದ ಇಲ್ಲ ಅಂತ ಬಂಗಾರ ತಂದು ನೀಡ್ಯಾಳ. ಅದ್ರವಾಗೂ ತುಂಬಿಲ್ಲ. ಇಲ್ಲ ಮತ್ತಿದು ಅಲ್ಲ ಏನು ನೀಡ್ಯಾಳ ಏನ್ ನೀಡ್ಯಾರತಮ್ಮ ಬೆಳ್ಳಿ ನೀಡ್ಯಾಳು, ಮುತ್ತ ನೀಡ್ಯಾಳು, ಎಲ್ಲಾ ನೀಡ್ಯಾಳು. ಇನ್ನೂ ಆದ್ರೂ ತುಂಬಿ ಅಲ್ಲ ಅದು ಬ್ರಹ್ಮ ಕಪಾಲಿ ತುಂಬಬೇಕಾದ್ರ ಇನ್ನೂ ಆದ್ರೂ ಅದಿನ ತುಂಬಿಲ್ಲ. ಹೌದು ಅದು ತುಂಬಬೇಕಾದ್ರ ಅವ್ ಇನ್ನ ಭಿಕ್ಷಾಣದ ತಾಯಿ ಅಂತ ನಿತ್ತಾನು ಆಕೆ ಹಂಗ ಇನ್ನ ನೀಡಾಕ ಹಚ್ಚಾಳು. ಹಾ ಅದು ಯಾರು ಬಂದ್ರ ಯಾರು ನೀಡ್ರ ತುಂಬತೈತಿ ನಿಮ್ ಹೆಣ್ಣು ಮಕ್ಕಳೊಳಗೆ. ಹೌದಲ್ಲ. ಹಾ ಯಾಕಂದ್ರ ಏನಂತ ಕೇಳ್ತಾಳು ಏನಂತಾರು ಬಾಳ ಚಂದ ಕೇಳ್ಯಾಳ ಮಾಸ್ತರ. ಏಂಗವಲ್ಲ ಲಿಂಗದ ಆಸ್ತಿ ಹೌದೌದು ಜಗವೆಲ್ಲ ಜಂಗಮನಾಸ್ತಿ ಎನ್ನುಳಲಾಸ್ತಿ ನನ್ನದ ಒದಯ ಗುರು ಮಲ್ಲಿನಾಥ ಹೌದೌದೌದು ಗುರು ಮಲ್ಲಿನಾಥ ಅಂದಾರ್ರಿ ಮಾಸ್ತರ. ಬಂಗಕ್ಕೆ ಮಣಿಯಿಲ್ಲ ಲಿಂಗಕ್ಕೆ ಕೊನೆವಿಲ್ಲ ಹೌದ ಸಂಘ ಪ್ರತ್ಯಾಗಿಗೆ ಸುಖವಿಲ್ಲಂದ ಹೌದೌದು ಗುರು ಮಲ್ಲಿನಾಥ ನಿರ್ಗುಡಿ ಗುರು ಮಲ್ಲಿನಾಥ ಅಂದಾರ್ರಿ ಮಾಸ್ತರ. ಅಂಗವೆಲ್ಲ ಲಿಂಗದಾಸ್ತಿ ಹೌದ್ ಏನ್ ಹೇಳ್ಯಾರ ಏನಂತ ಹೇಳ್ಯಾರು ಅಂಗ ಸತಿ ಲಿಂಗಪತಿ ಗುರುವಿನಲ್ಲಿ ಉದ್ಭವಸಿ ಹೌದ ನಿನ್ನ ಮದ್ವೆ ಮಾಡಿ ಕೊಟ್ಟಾರ ಎನಗ ಪುರಮಾನಸಿ ಹೇಳ್ಯಾರ್ರಿ ಮಾಸ್ತರ. ಏನ್ ಹೇಳ್ತಾರ ಏನ್ ಹೇಳ್ತಾರ ಅಂಗವೇ ಸತಿ ಲಿಂಗವೇ ಪತಿ ಗುರುವಿನಲ್ಲಿ ಉದ್ಭವಿಸಿ ಹಾ ನಿನ್ನ ಮದುವೆ ಮಾಡಿ ಕೊಟ್ಟಾರ ಎನಗ ನನ್ನ ಪುರಮಾನಿಸಿ ಅಂತ ಹೇಳ್ಯಾರ. ಹೌದು ನಿನ್ನ ಮದುವೆ ಮಾಡಿ ಕೊಟ್ಟಾರ ಎನಗ ನಿನ್ನ ಪುರಮಾನಿಸಿ ಅಂತ ಹೇಳ್ಯಾರು. ಹಾ ಈಗೇನು ಹೇಳ್ತಾರ ಹೆಣ್ಮಗಳ ಅಂಗವೇ ಸತಿ ಅಂತ ಹೇಳ್ಯಾರ, ಹೌದು ಲಿಂಗವೇ ಪತಿ ಅಂತ ಹೇಳ್ಯಾರು. ನೀರು ಬಿಡಬೇಕಾದ್ರೆ ಯಾ ಕೈಲೇ ಬಿಡ್ತಾರ ನೀರು ಲಿಂಗ ಬಿಡವೆ ಮತ್ತ ನೀರು ಪೂಜೆ ಮಾಡ್ಬೇಕಾದ್ರ ಮತ್ತ ನನ್ನ ಬಲಗೈಲನ ನೀರು ಬಿಡ್ತಾರ ಮಾಸ್ತರ್. ಹೌದು ಏನ್ ಹಿಂಗ ಇಟ್ಕೊಂಡ್ ಏನ್ ಎಡಗೈಲಿ ಅದು ಬಿಟ್ಟಾರನ ಇಲ್ಲ ಎಡಗೈಲಿ ಬಿಡಾಕ ಬರಂಗಿಲ್ಲ. ಲಿಂಗ ಪೂಜೆ ಮಾಡ್ಬೇಕಾದ್ರ ಮತ್ತ ಬಲಗೈಯ ಬೇಕು ಮಾಸ್ತರ್. ಹೌದು ಅಂಗ ಸತ್ಯ ಲಿಂಗ ಪತಿ ಗುರುವಿನಲ್ಲಿ ಉದ್ಭವಿಸಿ ಅಂತ ಕೇಳ್ಯಾರು. ಹಾ ಗಂಡನಿ ಗುರುವ ಗಂಡನಿ ದೇವ್ರ ಅಂತ ಹೇಳ್ಯಾರತಮ್ಮ. ಗಂಡನ ಗುರುವ ಗಂಡನ ದೇವರ ಗಂಡನ ಬಿಟ್ರ ನಿನಗ ನಿರ್ವಾಹ ಇಲ್ಲ, ಗಂಡನಿಂದ ನಿನಗ ಸದ್ಗತಿ ಅಂತ ಹೇಳ್ತಾರ. ಅದಕ್ಕೆ ಏನ್ ಹೇಳ್ತಾರು ಏನಂದಾರು ಮನವಿಯ ಮಾಡಿಕೊಂಡೆ ಹೂವಿನ ಮಾಲ ಹಾಕಿಕೊಂಡೆ. ಹೌದೌದು ಅಂತ ಗಂಡನ ಮಾಡ್ಕೋಬೇಕ ಅಂತ ಗಂಡನ ಮಾಡ್ಕೋಬೇಕು. ಯಾರು ಅಳೆದು ಮೂರ ಗುಣ ತಿಳಿದು ಹೌದೌದು ನೀನ ಪತಿಯಂದು ನೆಂಬಿಗಿಟ್ಟ ಬಂದೆ ನಮ್ಮ ಹೌದು ಮನವಿಯ ಮಾಡಿಕೊಂಡೆ ಹೌದು ಹೂವಿನ ಮಾಲ ಹಾಕಿಕೊಂಡೆ. ಯಾಕಂದ್ರೆ ಏನ್ ಹೇಳ್ತಾರು ಏನ್ ಹೇಳ್ಯಾರ ನನ್ನ ಒಳಗ ನಾನು ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಹೇಳ್ಯಾರ ಅವ್ರು. ಬೇಕಾದ ಗಂಡನ ಮಾಡ್ಕೋಬೇಕಾಗಿದ್ದ ತಂಗಿ. ಯಾಕಂದ್ರ ನೋಡು ಗಂಡಿಗೆ ಏನಾಯ್ತಲ್ಲ ಗುರುವ ಗಂಡಕ್ಕನು, ಹೌದು ಗಂಡಿಗೆ ಏನಾಯ್ತಲ್ಲ ಗುರುವ ಗಂಡಕ್ಕನು, ಹಾ ಹೆಣ್ಣಿಗೆ ಏನಾಯ್ತಲ್ಲ ಗಂಡನ ಗುರು ಅಂದಾರು. ಗಂಡನ ಬಿಟ್ರ ನಿರ್ವಾಹ ಇಲ್ಲ, ಗಂಡನಿಂದ ನಿನಗ ಸದ್ಗತಿ ಅಂತ ಹೇಳ್ಯಾರ. ಹೌದು ಗಂಡನ ಬಿಟ್ಟಕ್ಕಿಗೆ ಏನಂತಾರ ಏನಂತಾರ ಗಂಡನ ಬಿಟ್ಟಕ್ಕಿಗೆ ಆಕಿಗೆ ದಗದನ ಬೇರೆ ಐತಿ, ಆಕಿ ಹೆಸರನ್ನ ಬೇರೆ ಐತಿ, ಅದನ್ನ ನಾಕ ಬರಂಗಿಲ್ಲ ಅನ್ನುವಂಗಿಲ್ಲ. ಅದಕ್ಕೆ ಏನಂದಾರ ಮಾಸ್ತರ ಏನಂದಾರು ಮದಗೊಂಡ ಮರಾದ್ರು ಒಂದು ಮಾತಂದಾರ. ಏನಂದಾರು ಜೀವಾತ್ಮ ಅಂದ್ರ ಒಳಗೆ ಹೆಂಗದಾನು ಯಾರಿಗೆ ಕಾಣಿಸ್ಯಾನು ಅಂತ ಕೇಳ್ತಾಳಕ್ಕೆ. ಅಂಗಿ ಹಳಿದಾದರ ಹರಿಲಿಲ್ಲ ಅಂಗಿ ಗುಂಡಿ, ಹೌದೌದು ಅಂಗಿ ಹಳಿದಾದರ ಹರಿಲಿಲ್ಲ ಅಂಗಿ ಗುಂಡಿ, ನಿನಗ ಮನೆ ನಿನಗ ಹೆಂಗಾರ ಉಚಿತ ಅರಮನೆ ಕೊಂಡೆ. ಹೌದೌದಲ್ಲ ಏನಂದಾರ ಮತ್ತ ಮುಂದೆ ಏನಂದಾರ 20 ವರ್ಷಕ್ಕ ಬಾಳಿತ್ತ ನಿನ್ನ ತಿಂಡಿ, ಹೌದೌದ ಹೋಗು ಕಾಲಕ್ಕ ಬೇಡಿದಿ ಮುಂದೆದ ಉಂಡಿ. ಹೌದೌದು
ಹೋಗಾಕ ನಿಂತಾಳ ಉಂಡಿ ಬೇಡ್ರಿ ಹೆಂಗ್ ಸಿಗ್ತೈತಿ ಯಾಕಂದ್ರ ಹೋಗೋ ಕಾಲಕ್ಕೂ ನಾ ಇನ್ನ ಬುಂದ್ಯದ ಉಂಡಿ ಉಣ್ಣಕ್ಕೆದನ್ನ ಹೇಳ್ತಾಳ ಈಕೆ. ಹೌದು ಮಾರಾದ್ರಿ ಹೇಳ್ಯಾರ ಅದಕ್ಕ ಏನಂದಾರ ಮಾಸ್ತರ್ ಈಕಿ ವಸ್ತಿ ಇರ್ಬೇಕಾದ್ರೆ ಹೆಂಗತಿ ಹೆಂಗ 10ಕ್ಕ ಹಕ್ಕಿ 20ಕ್ಕ ನಕ್ಕಿ 30ಕ್ಕ ಮುರುಕ 40ಕ್ಕ ನಾಚಿಕೆ 50ಕ್ಕ ಕರುವ 60ಕ್ಕ ಮರುವ ಹಾ 70ಕ್ಕ ಯೋಗಿ 80ಕ್ಕ ಬಾಗಿ 90ಕ್ಕ ರೋಗಿ 100ಕ್ಕ ನಿನ್ನ ಹೊತ್ಕೊಂಡು ಹೋಗಿ ಅಂದಾರ. ಎಷ್ಟಾಯ್ತು ನಿನ್ನ ಕೆಲಸ ಈ ಮಶಿಬನಾಳ ವಿಜ್ಞಾನ ಯಾವಾರನ ಇಟ್ಟೈತಿ ಹಾ ಅದ್ರ ಮುಂದಿನ ಏನ್ ಮಾಡಕ್ ಬರಂಗಿಲ್ಲ ಈಕಿಗೆ. ಬರಂಗಿಲ್ಲ ಹೌದಲ್ವ? ಹಾ ಹಾ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿ ಕಾಡ್ತಾನ ಭಗವಾನ ಈಗ ಜಪಾಲದೇನ ಪತಿವರ್ಧರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಲದೇನ ಪತಿವರ್ಧರಿಗೆ ಕಾಡ್ತಾನ ಭಗವಾನ ಏ ಮನೆ ಸುಟ್ಟ ಹೋಗಿ ಮಾನಂದನ ಅದಿರೇನ್ ಕಾಣ ಶೀರ್ಷದ ಗುಣ ಅಕ್ಕ ಮಾದೇವಿನ ಶೇಷಧಾರಣ ಆದ್ರೇನು ಕಾಣ ಏನು ಮಾಡ್ಯಾನು ಮನಿ ಸುಟ್ಟ ಹೋಗಿ ಮಾನಂದನ ಆ ಏನ್ ಮಾಡ್ಯಾನ ಪರಮಾತ್ಮ ಏನು ಮಾಡ್ಯಾನು ಮನಿ ಸುಟ್ಟ ಹೋಗಿ ಮಾನಂದನ ಕಿಚ್ಚಿನ ಒಳಗೆ ಹಾರಿ ಕೊಟ್ಟಾಳು ಪ್ರೇಮ ಅದಿರೇನು ಕಣ ಕಡಿಸಿದ ಗುಣ ಅದೇವಿನ ಶೀರ್ಷದ ಹರಣ ಏ ಮನೆ ಸುಟ್ಟ ಹೋಗಿ ಮಾನಂದನ ಮನೆ ಸುಟ್ಟ ಹೋಗಿ ಮಾನಂದನ ಕಿಚ್ಚಿನೊಳಗೆ ಹಾರಿ ಕೊಟ್ಟಾಳು ಪ್ರಾಣ ಪತಿವರ್ಧನಿಗೆ ಕಾಡ್ತಾನ ಭಗವಾನ ಹೆಂಗ ತಪ್ಪಲದಿನ್ನ ಪತಿವರ್ಧನಿಗೆ ಕಾಡ್ತಾನ ಭಗವಾನ ಹೆಂಗ ತಪ್ಪಲದಿನ್ನ ಪತಿವರ್ಧನಿಗೆ ಕಾಡ್ತಾನ ಭಗವಾನ ಏ ಅತನಿ ತಾಲೂಕ ನಮ್ಮ ಇರುವ ಪಟ್ಟಣ ಏ ಹೊನ್ನ ತಾವಶಾಗ 300 ಶಿವನ ಅತನಿ ತಾಲೂಕ ನಮ್ಮ ಇರುವ ಪಟ್ಟಣ ಹೊನ್ನ ತಾವಶಾಗ 300 ಶಿವನ ರನ್ನ ಕವಿಗಾರ ಮಾಡವ ರಚನಾ ನರಸೋಮದೇವರ ಅದು ಪ್ರಸನ್ನ ಪತಿವರ್ತಾರಿ ಕಾಡ್ತಾನ ಭಗವಾನ ಹೆಂಗ ತಪ್ಪಲದನ ಪತಿವರ್ಧನಿಗೆ ಕಾಡ್ತಾನ ಭಗವಾನ ಹೆಂಗ ತಪ್ಪಲದಿನ್ನ ಪತಿವರ್ಧನಿಗೆ